ಉಸ್ತುವಾರಿ ಸಮಿತಿ ಇಲ್ಲಿ ಶ್ರೀ ಚನ್ನಬಸವಪಟ್ಟ ದೇವರ ರಂಗಮಂದಿರದಲ್ಲಿ ಬೀದರ್ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಶನಿವಾರ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿರುವ IAS, IPS, IFS, IRS ನಾಗರಿಕ ಸೇವೆಗಳ ಪರೀಕ್ಷೆ ಅರಿವು ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳು ಹಾಗೂ ಜಿಲ್ಲೆಯ ಹಿರಿಯ ಅಧಿಕಾರಿಗಳು ದೀಪ ಪ್ರಜ್ವಲಿಸುವ ಮುಖಾಂತರ ಚಾಲನೆ ನೀಡಿದರು. ಪ್ರಾಸ್ತಾವಿಕವಾಗಿ ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ಅವರು ಮಾತನಾಡಿ, ದಕ್ಷಿಣ ಕರ್ನಾಟಕ ಭಾಗದಲ್ಲಿ ನಾಗರಿಕ ಸೇವೆಯಲ್ಲಿ ಗಡಿ ಜಿಲ್ಲೆಯಾದ ಬೀದರ್ ಜಿಲ್ಲೆಯಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ನೇಮಕ ಬಹಳಷ್ಟು ಕಡಿಮೆ ಸಂಖ್ಯೆಯಲ್ಲಿದ್ದು, ಅದನ್ನು ಸರಿಪಡಿಸಲು ವಿದ್ಯಾರ್ಥಿಗಳಿಗೆ ಸಂದರ್ಭಾನುಸಾರ ಮತ್ತು ಸೂಕ್ತ ಸಮಯಕ್ಕೆ ಮಾರ್ಗದರ್ಶನ ಅಗತ್ಯವಿರುವುದನ್ನು ಗಮನಿಸಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಈ ಹಿಂದೆ ಜಿಲ್ಲಾಧಿಕಾರಿಗಳಾಗಿದ್ದ ಡಾಕ್ಟರ್ ಜಫರ್ ಶರೀಫ್ ಅವರು ನಿರಂತರವಾಗಿ 3 ವರ್ಷ ಈ ರೀತಿಯ ಕಾರ್ಯಕ್ರಮವನ್ನು ಆಯೋಜಿಸಿ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿರುವುದನ್ನು ಗಮನಿಸಿ ಅವರ ದಾರಿಯಲ್ಲಿ ಮತ್ತೆ ಕಾರ್ಯಕ್ರಮವನ್ನು ಪುನರಾರಂಭಿಸಿದ್ದು, ಮುಂದೆ ಇದು ನಿರಂತರವಾಗಿ ನಡೆಯಲಿದೆ ಎಂದು ಹೇಳಿದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜ್ಞಾನೇಂದ್ರ ಕುಮಾರ್ ಗಂಗಾರ್ ಅವರು ಮಾತನಾಡಿ, ಓರ್ವ IAS ಅಧಿಕಾರಿ ಸಮಾಜದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಸೇವೆ ಮಾಡಲು ಅನೇಕ ಅವಕಾಶಗಳಿರುತ್ತವೆಂದು ತಿಳಿಸಿದರು. IAS ಅಧಿಕಾರಿ ಒಂದು ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡುವಾಗ ತನಗೆ ಆಸಕ್ತಿ ಇರುವ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಸಾಮಾನ್ಯ ಜನರ ಸೇವೆ ಮಾಡಲು ಸಾಧ್ಯವಿದೆ ಎಂದು ತಿಳಿಸಿದರು. ಉದಾಹರಣೆಗಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಆಸಕ್ತಿ ವಹಿಸಿ ಗ್ರಾಮೀಣ ಪ್ರದೇಶದ ಜನರಿಗೆ ಆರೋಗ್ಯ ಸೇವೆ ದೊರಕಿಸಿಕೊಡಲು ಹೀಗೆ ಸಾಧ್ಯವೆನ್ನುವುದನ್ನು ತಿಳಿದುಕೊಂಡು ಕೆಲಸ ಮಾಡಿದ್ದರೆ ಅಲ್ಲಿ ಸಹ ಯಶಸ್ವಿ ಕಾಣಬಹುದೆಂದು ತಿಳಿಸಿದರು. ಅಂದರೆ IAS ಅಧಿಕಾರಿಯಾದವರು ಯಾವ ಕ್ಷೇತ್ರದಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿ ಕೆಲಸ ಮಾಡಲು ಸಾಧ್ಯವಿದೆಯೋ ಅಲ್ಲಿ ನಾವು ಸಾಧನೆ ಮಾಡಿ ತೋರಿಸುವಂತೆ ಅನೇಕ ರೀತಿಯ ಅವಕಾಶಗಳಿವೆ ಎಂದು ಹೇಳಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ DL ನಾಗೇಶ್ ಮಾತನಾಡಿ, IPS ಅಧಿಕಾರಿ ಅಂದರೆ ಬರೀ ಜಿಲ್ಲಾ ಪೊಲೀಸ್ ಇಲಾಖೆ ಮಾತ್ರ ಅಲ್ಲ, ಅವರ ಕರ್ತವ್ಯ ಸೀಮಿತವಾಗಿರುತ್ತದೆ ಭಾವಿಸುವುದು ತಪ್ಪು ಕಲ್ಪನೆ. IPS ಅಧಿಕಾರಿಗಳಾದವರ ಮೇಲೆ ಸಮಾಜದ ಪ್ರತಿಯೊಂದು ಜವಾಬ್ದಾರಿ ಇರುತ್ತದೆ. ಇಲ್ಲಿ ಜನರ ಸೇವೆ ಮಾಡಲು ಬಹಳಷ್ಟು ಅವಕಾಶವಿರುತ್ತದೆ. ಸಾರ್ವಜನಿಕರ ಪ್ರತಿಯೊಂದು ಸಮಸ್ಯೆಯೂ ಸಹ ಬಗ್ಗೆ ಸಹಕರಿಸಬಹುದಾಗಿದೆ. ಸಮಸ್ಯೆ ಕಂಡ ಕೂಡಲೇ ಪರಿಹರಿಸಬಹುದಾಗಿದೆ ಎಂದು ನುಡಿದರು. ಯಾವುದೇ ಕೆಲಸ ಮಾಡಬೇಕಾದರೆ ಮೊದಲು ಮಾಡುವ ಕೆಲಸದ ಮೇಲೆ ವಿಶ್ವಾಸವಿರಬೇಕು. ಜೊತೆಯಲ್ಲಿ ನಿರಂತರ ಕಠಿಣ ಪರಿಶ್ರಮದ ಅಗತ್ಯವಿದೆ. ಯಾರು ಇದನ್ನು ತನ್ನ ವಿದ್ಯಾರ್ಥಿ ಜೀವನದಲ್ಲಿ ಅಳವಡಿಸಿಕೊಂಡು ಹೋಗುತ್ತಾರೋ ಭವಿಷ್ಯದಲ್ಲಿ ತಾನು ಏನು ಬೇಕಾದರೂ ಸಾಧನೆ ಮಾಡಲು ಸಾಧ್ಯವಿದೆ ಎಂದರು. IPS ಮತ್ತು IAS ಪರೀಕ್ಷೆ ಬರೆಯುವಾಗ ಮೊದಲು ಸಾರಿ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದ ಬಳಿಕ ನಿರಾಶೆಗೊಂಡು ಮಧ್ಯದಲ್ಲಿ ಬಿಟ್ಟು ಹೋಗುವವರ ಸಂಖ್ಯೆ ಜಾಸ್ತಿ ಇದೆ. ಆದರೆ ಒಂದು ಸಾರಿ ಫೇಲ್ ಆಗದೆ ಎಂದು ನಿರಾಶೆಯಾಗದೆ ಛಲದೊಂದಿಗೆ ನಿರಂತರ ಪ್ರಯತ್ನದಿಂದ ನಾನು ಪಾಸ್ ಆಗಿ ತೀರುತ್ತೀನಿ ಎನ್ನುವ ಧೈರ್ಯ ಮತ್ತು ವಿಶ್ವಾಸ ಇರಬೇಕೆಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಇದೇ ವೇಳೆ ಇನ್ನೋರ್ವ IAS ಮಹಿಳಾ ಅಧಿಕಾರಿ ಮಾತನಾಡಿ, ವಿಷಯಗಳು ಮತ್ತು ಅವುಗಳಿಗೆ ಅಂಕಗಳ ಕುರಿತು ಮಾಹಿತಿ ನೀಡಿದರು. ವೇದಿಕೆ ಮೇಲೆ ಶಾಯಿನ್ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಅಬ್ದುಲ್ ಖದೀರ್, ಬೀದರ್ ಉಪವಿಭಾಗಾಧಿಕಾರಿ, ಜಿಲ್ಲಾ ಯೋಜನೆ ನಿರ್ದೇಶಕರು ಹಾಗೂ ಬಸವ ಕಲ್ಯಾಣ ತಹಸೀಲ್ದಾರ್ ಈ ವರ್ಷ ನಾಗರಿಕ ಸೇವಾ ಪರೀಕ್ಷೆ ಸೇರಿದಂತೆ IAS ಮತ್ತು IPS ಹಾಗೂ AFS ಅಧಿಕಾರಿಗಳು ಉಪಸ್ಥಿತರಿದ್ದರು. ಇದೇ ವೇಳೆ IAS, IPS ಬೀದರ್ ಜಿಲ್ಲೆಯಿಂದ ಅತ್ಯಂತ ಹೆಚ್ಚು ವಿದ್ಯಾರ್ಥಿಗಳು ನಾಗರಿಕ ಸೇವಾ ಪರೀಕ್ಷೆಗಳನ್ನು ಬರೆಯುವುದರ ಮೂಲಕ IAS, IPS, IRS ಎಲ್ಲ ನಾಗರಿಕ ಸೇವಾ ಪರೀಕ್ಷೆಗಳಲ್ಲಿ ಭಾಗಿಯಾಗಬೇಕೆನ್ನುವಂತಹ ಸದಾಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. UPSC ಕೇರ್ ಮಾಡಲ್ಲ. ಬೇಸಿಕಲಿ UPSC ಏನು ಬೇಕು ಅದನ್ನ ನೀವು ಕೊಡಬೇಕಾಗುತ್ತೆ. ಏನು ಅನ್ಕೋತೀರಾ, ಲೈಕ್ ಕಾನ್ಫಿಡೆನ್ಸ್ ಕಡಿಮೆ ಇರುತ್ತೆ ಸರ್. ಬಹಳಷ್ಟು ಕಡೆ ಈ ಥರ ಪ್ರೋಗ್ರಾಮ್ಗಳಲ್ಲಾಗಲಿ ಮೆಸೇಜಸ್ ಅಲ್ಲಾಗಲಿ ಬರೋದು, ಸರ್ ಕಾನ್ಫಿಡೆನ್ಸ್ ಮೋಟಿವೇಶನ್ ಹೇಗೆ ಹಂಗೆ ಉಳಿಸ್ಕೊಂಡಿರ್ತೀರಾ ಅಂತ. ಸೊ ಅದಕ್ಕೆ ಒಂದು ಸಣ್ಣ ಇದೇಳನ್ನು ಮಾಡ್ತಾ ಇದ್ದಾರೆ. ಆದರೆ ಸಫಲವಾದಂಥ ಪ್ರಯತ್ನ ಆಗಬೇಕು ಅಂದರೆ ಅದಕ್ಕೆ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಮಾರ್ಗದರ್ಶನ ಇರಬೇಕು ಎನ್ನುವುದು ಬಹಳ ಮುಖ್ಯವಾಗಿತ್ತು. ಆ ಉದ್ದೇಶದಿಂದ ಹಿಂದಿನ ಜಿಲ್ಲಾಧಿಕಾರಿಗಳು ಮಾನ್ಯ ಶ್ರೀ PC ಜಾಫರ್ ಸರ್ ಅವರು ಅವತ್ತು ಅವರ ಒಂದು ಜೊತೆಗೆ ಕೆಲಸ ಮಾಡಿರ್ತಕ್ಕಂಥ ಪ್ರಾಕ್ಟೀಸು ಇದಂತೂ ಎಲ್ಲರೂ ಹೇಳಿರ್ತಕ್ಕಂಥ ಓಪನ್ ಸೀಕ್ರೆಟ್. ಎಷ್ಟೇ ಸೀಕ್ರೆಟ್ ಎಲ್ಲರಿಗೂ ಗೊತ್ತಿದ್ರು ಕೂಡ ಯಾರು ಮಾಡ್ತಾರೋ ಅವ್ರಿಗಷ್ಟೇ ಸಕ್ಸಸ್ ಅನ್ನೋ ಒಂದು ಫಲ ಸಿಗುತ್ತೆ. ಈ ಒಂದು ಮಾತಿನೊಂದಿಗೆ ಮತ್ತೆ ನಾವೆಲ್ಲ ಇಂಟ್ರಾಕ್ಟ್ ಮಾಡ್ತಾ ಇರ್ತೀವಿ. ನಿಮ್ಮೆಲ್ಲರಿಗೂ ಇವತ್ತಿನ ದಿನ ಸಾರ್ಥಕವಾಗಲಿ. ಇವತ್ತಿನ ದಿನ ನೀವೇನು ಮೊದಲ ಹೆಜ್ಜೆ ಇಟ್ಟಿದ್ದೀರಿ ರಾಷ್ಟ್ರೀಯ ಅಥವಾ ರಾಜ್ಯ ನಾಗರಿಕ ಸೇವೆಗಳಲ್ಲಿ ನಾವು ಸೇರಬೇಕೆನ್ನುವ ಒಂದು ಆಕಾಂಕ್ಷೆಗಳೊಂದಿಗೆ ನೀವು ಸೇರಿದ್ದೀರಿ, ಆ ಒಂದು ಕನಸಿನೊಂದಿಗೆ ಸೇರಿದಿರಿ.
ನಿಮ್ಮೆಲ್ಲರ ಪ್ರತಿಯೊಬ್ಬರ ಕನಸು, ನಿಮ್ಮ ತಂದೆ ತಾಯಿ ಕಂಡಿರ್ತಕ್ಕಂಥ ಕನಸು, ನಿಮ್ಮ ಊರಿನವರು ಕಂಡಿರ್ತಕ್ಕಂಥ ಕನಸು, ಈ ಜಿಲ್ಲೆ, ಈ ನಾಡು, ಈ ದೇಶದ ಕನಸನ್ನ ನೀವೆಲ್ಲರೂ ನನಸು ಮಾಡಬೇಕು. ನಿಮ್ಮಿಂದ ಸಾಕಷ್ಟು ಕೆಲಸಗಳು ಆಗ್ಲಿಕ್ಕೆ ಈ ಪರೀಕ್ಷೆ ಮೊದಲ ಒಂದು ಹೆಜ್ಜೆ ಅಷ್ಟೇ. ಕೆಲಸಕ್ಕೆ ಸೇರಿದ ಮೇಲೆ ಬಹಳಷ್ಟು ಕಾರ್ಯಕ್ರಮ both ACs and all ತಹಸೀಲ್ದಾರ್ and ಎಲ್ಲ ಸಿಬ್ಬಂದಿಗಳು ಮತ್ತೆ all friends and media people. So ಫಸ್ಟ್ ನಾನು IAS ಏನೇನು ಸ್ಕೋಪ್ ಇರುತ್ತೆ, ಏನೇನು ಕೆಲಸ ಬೇಸಿಕ್ಲಿ ಮಾಡಬಹುದು. ಸೆಕೆಂಡ್, ಏನಾದರೂ UPSC ಬಗ್ಗೆ ವಿಶೇಷವಾಗಿ ಏನೇನು ಪ್ರಕಾರ ಪ್ರಿಪೇರ್ ಮಾಡಬೇಕು, ಮತ್ತು ಜನರಲ್ ಆಗಿ ಮೋಟಿವೇಶನಲ್ ವಿಶೇಷವಾಗಿ. ಸೊ ಫಸ್ಟ್ IAS ಸರ್ವಿಸಲ್ಲಿ ಏನೇನು ಸ್ಕೋಪ್ ಇರುತ್ತೆ, ವಿಶೇಷವಾಗಿ ಸಪೋಸ್ ಇಫ್ ಯು ಆರ್ ಎ ಡಾಕ್ಟರ್, ಓಕೆ, ಇಲ್ಲ ಡಾಕ್ಟರ್ ಮೆಡಿಷನ್ನಲ್ಲಿ ಇದು ಪ್ರಾಕ್ಟೀಸ್ ಮಾಡ್ತಾರೆ, ಯು ಆರ್ ಎ ಟೀಚರ್ ಪ್ರೊಫೆಸರ್, ಅಲ್ಲಿ ಎಜುಕೇಷನ್ ಬಗ್ಗೆ ಏನಾದ್ರು ಬೇಸಿಕ್ಲಿ ಇವಾಗ ಕೆಲಸ ಮಾಡ್ತಾರೆ. ಸೆಕೆಂಡ್, ಥರ್ಡಲ್ಲಿ ಸಪೋಸ್ ಇಫ್ ಯು ಆರ್ ಇನ್ ಅಗ್ರಿಕಲ್ಚರ್, ಇಫ್ ಯು ಆರ್ ಇನ್ ಹಾರ್ಟಿಕಲ್ಚರ್, ಯು ಆರ್ ಜಸ್ಟ್ ಸ್ಪೆಷಲೈಸ್ಡ್, ಯು ಆರ್ ಓನ್ಲಿ ಫಾರ್ ಎಂಟೈರ್ ಲೈಫ್ ಸಪೋಸ್ ಡೂಯಿಂಗ್ ದ್ಯಾಟ್ ವರ್ಕ್. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ an IAS officer for example, so one day if you are interested in education, चलो मैं थोड़ा सा हिंदी में टर्न करता हूँ. आप अगर एक दिन इंटरेस्टेड है सपोज हेल्थ में, एक विशेष जो बेसिक यूनिट होता है सब सेंटर होता है, सब सेंटर पे अगर आपको लग रहा है कि एक लैक्टेटिंग है, प्रेग्नेंट वुमेन है, उसको क्या क्या मेडिसिन की जरूरत है, क्या क्या न्यूट्रिशन की जरूरत है, ताकि वो मैटरनल जो मोर्टालिटी है कैसे कम करना है आपको एक अपॉर्चुनिटी. बहुत छोटा सा एग्जांपल, एक प्राइमरी हेल्थ सेंटर पे गांव, एक विलेज लेवल पे क्या क्या हेल्थ सर्विसेज अगर उनको मिलना है तो आप क्या क्या कर सकते हैं. एक दिन का बस काम, अगर एक आपको इंटरेस्ट है उसमें. मैंने जो किया था, जैसे अभी कोरोना में 2000 जो हमारे मोर देन 2000 माइग्रेंट प्रेग्नेंट वुमेन जो आए थे, उनको तुरंत एनरोल करवा के, उनको बेसिक फैसिलिटी दिलवा के, उनको जो उनको 5000 रुपीज मिलते हैं प्रधानमंत्री ये मातृ वंदना योजना. तो ये जो छोटी सी चीज है, ये जो इम्पैक्ट है रूरल लाइफ पे वो बहुत बड़ा होता है. एक बच्चे को अगर न्यूट्रिशन दे रहे हैं, एक ब्रेन डेवलप हो रहा है, एक फ्यूचर तैयार हो रहा है. तो एक अगर हेल्थ की अपॉर्चुनिटी बता रहा हूं, सपोज आप हेल्थ में बोर हो गए हो, ठीक है, तो आप क्या कर सकते हो, आप दूसरे दिन चूज कर सकते हो एजुकेशन. मेरा ऐसा ही होता है, मैं कभी कभी एक सेक्टर में बोर हो जाता हूँ, ठीक है दूसरा चूज कर लो, आज इसमें काम करना है ज्यादा. एजुकेशन में क्या है कि हमारा हाई स्कूल का फॉर एग्जांपल रिजल्ट जो था पहले 29th पोजीशन थी विदर्भ की, थोड़ा इंटरेस्ट लिया मैंने तो अभी 24th पोजीशन आ गई है. ट्वेल्थ एग्जाम जो PUC जो मेरे कंट्रोल में नहीं आता, लेकिन फिर भी मैं अपना प्रोएक्टिव इंटरेस्ट उसमें भी ले लिया. 30th पोजीशन थी, इस बार 18th पोजीशन आ गई इसकी. अगर आप एजुकेशन में सपोज बोर हो गए हो, एग्रीकल्चर में, हॉर्टिकल्चर में, एक फार्मर की इनकम कैसे इंक्रीज करनी है, उसका जो प्रोडक्ट है वो तुरंत जो मिडिल मैन है एक्चुअली बेनिफिट्स वो ले जाते हैं, जो एक्चुअल फार्मर्स को बेनिफिट है वो नहीं मिलते इतने ज्यादा. तो प्रोडक्ट को कैसे वो उसको लॉन्ग 1 मंथ के लिए कैसे रखने के लिए आप स्टोरेज कैपेसिटी बढ़ा रहे हो उसकी रूरल एरिया में, हॉर्टिकल्चर मिशन के अंडर या एग्रीकल्चर के अंडर. तो उसको मैंने, जैसे अनियन यहाँ काफी लोग उगाते हैं, अनियन का कैसे तुम स्टोरेज बढ़ा सकते हो कैपेसिटी, तो वो हॉर्टिकल्चर मिशन में और मनरेगा में ले लिया. प्लस मार्केट कैसे डेवलप कर रहे हो आप, एक्सेसिबिलिटी कैसे कर रहे हो. अगर ये छोटी सी चीज कर रहे हो तो आप एग्रीकल्चर जो फार्मर है उसकी इनकम अगर 10% से भी बढ़ा रहे हो, एक साल में 10% से भी बढ़ा रहे हो, तो ओवरऑल जो फार्मर सोसाइटी से लेके और फार्मर स्टेट से लेके पूरा चेंज होगा. वो अपने बच्चे को एजुकेशन के लिए फी तक दे देगा, अच्छे स्कूल में एडमिशन करवा देगा. सपोज अगर आप एग्रीकल्चर में एक दिन बोर हो गए हो, आप डेवलपमेंट प्रोजेक्ट्स में जा सकते हो, मनरेगा में ले सकते हो, कोई काम ले सकते हो, ऐसे इनिशिएटिव अरे क्रिएटिव वर्क से ले सकते हो. आपके पास इतनी इमेंस अपॉर्चुनिटी है. सो मैंने कहा कि एक सेक्टर में अगर बोर है दूसरा चूज कर सकते हो. तो आपका 24-25 ऐसे डिपार्टमेंट्स हैं. हॉस्टल्स में सपोज इतने हमारे जो बच्चे हैं, कम से मोर देन 15,000 जो हॉस्टल्स में बच्चे पढ़ते रहते हैं, मोर देन 170 हॉस्टल्स हमारे यहाँ. तो हॉस्टल्स में सर्विसेज क्या क्या मिल रही हैं, जो आप गवर्नमेंट से फंड्स आ रहे हैं, क्या यूटिलाइज हो पा रहे हैं, नहीं हो पा रहे हैं. तो मैंने जो विजिट किया मैंने देखा कि एक फीडबैक नहीं है, बच्चों को जो मिल रहा है वो बता नहीं पाते हैं हायर अथॉरिटी को कि हमें यहाँ फीडबैक एक्चुअल क्या है. मैंने हर हॉस्टल में कंपलसरी क्या करवा दिया, अपना नंबर लिखवा दिया वहां पर.
ಗಂಗ್ವಾರ್ ಅವರು ಹೇಳಿದಾಗೆ ನಾನು ಕೂಡ ಒಂದು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವನೇ. ಸೊ ನಂತರ ಕರ್ನಾಟಕ ಕೇಡರ್ಗೆ ಅಲಾಟ್ ಆಗಿ ನಾನು ಇಲ್ಲಿ ಈಗ ಮೊದಲಿಗೆ ನನ್ನ ಫಸ್ಟ್ ಡಿಸ್ಟ್ರಿಕ್ಟ್ ಆಸ್ ಡಿಸ್ಟ್ರಿಕ್ಟ್ ಎಸ್ ಪಿ ಇಲ್ಲಿಗೆ ಬಂದಿದ್ದೇನೆ. ಸೊ ನಾನು ತಮಗೆ ಫಸ್ಟ್ಲಿ ಐ ವುಡ್ ಲೈಕ್ ಟು ಟೆಲ್ ಅಬೌಟ್ ದ ಸರ್ವಿಸ್, ಪೊಲೀಸ್ ಸರ್ವಿಸ್. ನನ್ನ ಸರ್ವಿಸ್ ಬಗ್ಗೆ ನಾನು ಸೀಮಿತವಾಗಿ ಮಾತಾಡ್ತೀನಿ. ಸೊ ತಮಗೆಲ್ಲ ಗೊತ್ತಿದೆ, ಯು ಆಲ್ ನೋ ವಾಟ್ ಪೊಲೀಸ್ ಡೂ ಬಹಳಷ್ಟು. ಸೊ ಪೊಲೀಸ್ ಇಸ್ ದ ಫಸ್ಟ್ ರೆಸ್ಪಾಂಡರ್ ಇನ್ ಎನಿ ಸಿಚುಯೇಷನ್. ಯಾವುದೇ ಸಮಸ್ಯೆ ಬಂದ್ರೆ, ಪಬ್ಲಿಕ್ಗೆ ಯಾವುದೇ ರೀತಿಯ ತೊಂದರೆ ಬಂದ್ರೆ, ಫಸ್ಟ್ ಥಿಂಗ್ ಇಸ್ ಕಾಲ್ ಪೊಲೀಸ್. ಎನಿಥಿಂಗ್ ಮಿಡ್ ನೈಟ್ ಅಲ್ಲಿ ನಿಮ್ಗೆ ಏನೇ ಸಮಸ್ಯೆ ಆಗುತ್ತೆ ಪೊಲೀಸ್ಗೆ ತಿಳಿಸಿ. ಈವನ್ ಅಗ್ನಿ ಅವಘಡ ಆಗುತ್ತೆ ಅಥವಾ ಬೇರೆ ಇಲಾಖೆಗೆ ಸಂಬಂಧಪಟ್ಟಂತ ವಿಷಯಗಳು ನಡೆಯುತ್ತೆ, ಆದ್ರೂ ಕೂಡ ಪೊಲೀಸ್ಗೆ ಕಾಲ್ ಮಾಡ್ತಾರೆ. ಸೊ ಪಬ್ಲಿಕ್ ಅಲ್ಲಿ ಈಗ ಪೊಲೀಸ್ ಅಂದ್ರೆ ಇಮಿಡಿಯೇಟ್ಲಿ it is the police who comes to the comes and attend to any eventuality, any situation ಅನ್ನೋದು. So as an IPS officer we will be leading the force. ಇಲ್ಲಿ ಲೀಡರ್ಶಿಪ್ ರೋಲ್ಸ್ ಅಲ್ಲಿ ಒಂದು ಪೊಲೀಸ್ ಆಫೀಸರ್ ಅವರ ಒಂದು ಕರ್ತವ್ಯ ನಡೆಯುತ್ತೆ. ಸೊ ಇನಿಷಿಯಲಿ when you in the country I can say, ನಂತರ once you come to the field after finishing your training, so you will be given as an you will be working as an assistant superintendent of police, ASP, which is equivalent to the DSP ಅಥವಾ SDPO ಅಂತಾರೆ. ತಾವೆಲ್ಲ DSP ಅಂತ ಏನು ಕೇಳ್ತೀರಿ, ಅದೇ ರ್ಯಾಂಕ್ ಅಲ್ಲಿ an IPS officer starts his career. ನಂತರ within a year or so you will get promoted as SP, superintendent of police. ಕೂಡಲೇ ಒಂದು ಜಿಲ್ಲಾ ಪೊಲೀಸ್ ಅನ್ನ ಲೀಡ್ ಮಾಡುವಂತಹ ಒಂದು ಅಧಿಕಾರ ಸಿಗುತ್ತೆ being an IPS officer. ಸೊ ಇದೊಂದು ಬಹಳ ಕಡಿಮೆ ಅವಧಿಯಲ್ಲಿ ಒಂದು ಜಿಲ್ಲೆಯ ಪೊಲೀಸ್ ಸಿಸ್ಟಮ್ ಅನ್ನ ನಡೆಸಲಿಕ್ಕೆ, ಅಡ್ಮಿನಿಸ್ಟರ್ ಮಾಡಲಿಕ್ಕೆ ಮತ್ತು ಲೀಡ್ ಮಾಡಲಿಕ್ಕೆ ಆಪರ್ಚುನಿಟಿ ಸಿಗುತ್ತೆ. ಸೊ ಪೊಲೀಸ್ IPS ಆಫೀಸರ್ ಆದ್ಮೇಲೆ ಸೊ ವಾಟ್ ಆರ್ ದ ಆಪರ್ಚುನಿಟೀಸ್ ದಟ್ ಯು ಗೆಟ್? ಇಸ್ ಇಟ್ ಜಸ್ಟ್ ಅನ್ SP? ಆ ನಂತರ ನೆಕ್ಸ್ಟ್ ಯು ವಿಲ್ ಬಿಕಮ್ ಎ DIG ಆರ್ ಅನ್ IG? ಸೊ ಅಷ್ಟೇನಾ, ಕೇವಲ ಇಷ್ಟೇನಾ ಇದರಲ್ಲಿ ಇರ್ತಕ್ಕಂಥದ್ದು ಅನ್ನೋದಂದ್ರೆ ಇಟ್ ಈಸ್ ನಾಟ್ ಜಸ್ಟ್ ದಟ್. ಸೊ ದೇರ್ ಆರ್ ಮೆನಿ ಆಪರ್ಚುನಿಟೀಸ್. ಸೊ ಬಟ್ IPS ಅಂದ್ರೆ ಕೇವಲ ಒಂದು ಜಿಲ್ಲೆಯ SP ಅಂತ ಬಹಳಷ್ಟು ಜನರ ತಿಳುವಳಿಕೆ ಇರುತ್ತೆ. ನಾನು ಅದು ಜಸ್ಟ್ ಬೇರೆ ಇನ್ನೇನು ಆಪರ್ಚುನಿಟೀಸ್ ಇದೆ ಅಂತ ಸ್ವಲ್ಪ ಹೇಳಲಿಕ್ಕೆ ಬಯಸ್ತೀನಿ. ಸೊ ಅಪಾರ್ಟ್ ಫ್ರಮ್ ದ ರೆಗ್ಯುಲರ್ ಪೊಲೀಸಿಂಗ್, ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋದಾಗ್ಲಿ, ವಿ ಡಿಟೆಕ್ಟ್ ದ ಕ್ರೈಮ್ಸ್ ಅಂಡ್ ವಿ ಅಟೆಂಡ್ ಟು the problems of the public. Even if it is a civil dispute, police attend to it and they communicate the issue with the concerned department, revenue department ಆಗಿರಲಿ ಅಥವಾ ಇನ್ನಿತರ ಡಿಪಾರ್ಟ್ಮೆಂಟ್ ಗಳಾಗಿರಲಿ, ಒಂದು ಲೈಸನಿಂಗ್ ಮಾಡಿ, so we try to see that the issue is solved. So ಇದು ಪೊಲೀಸ್ ಮಾಡುತ್ತೆ at the local level. So apart from that we also do many other work. So collection of intelligence, we also see that no ಇಂಟೆಲಿಜೆನ್ಸ್ ಕಲೆಕ್ಷನ್ ಅನ್ನ ಮಾಡ್ತೀವಿ. ಯಾವುದಾದ್ರೂ ರಾಷ್ಟ್ರೀಯ ವಿರೋಧಿ, ನಮ್ಮ ಒಂದು ನ್ಯಾಷನಲ್ ಇಂಟಿಗ್ರಿಟಿಗೆ ವಿರುದ್ಧವಾದಂತಹ ಚಟುವಟಿಕೆಗಳೇನಾದ್ರೂ ನಡೀತಿದ್ದ ಬಗ್ಗೆ ಅದರ ಬಗ್ಗೆ ವಿ ಕಲೆಕ್ಟ್ ಇಂಟೆಲಿಜೆನ್ಸ್ and we take necessary action. So not only just within the country, we work outside the country also. ತಾವೆಲ್ಲ R&AW ಬಗ್ಗೆ ಕೇಳಿರಬಹುದು, ರಾ ಅಂತ ಅಂತಾರೆ. ಸೊ ರಾ ಅಲ್ಲಿ ಪೊಲೀಸ್ ಆಫೀಸರ್ಸ್, ಸೀನಿಯರ್ ಪೊಲೀಸ್ ಆಫೀಸರ್ಸ್ ಬಹಳ ಕೆಲಸ ಮಾಡ್ತಾರೆ. ಸೊ ವಿತಿನ್ ದ ಕಂಟ್ರಿ ತಮಗೆಲ್ಲ ಗೊತ್ತಿದೆ, IB ಇಂಟೆಲಿಜೆನ್ಸ್ ಬ್ಯೂರೋ ಇರಬಹುದು, ಹಾಗೆ ಪ್ಯಾರಾಮಿಲಿಟರಿ ಫೋರ್ಸ್ ಏನಂತೀವಿ, ಇಟ್ ಈಸ್ ಆಲ್ ಹೆಡೆಡ್ ಬೈ ದ ಪೊಲೀಸ್ ಆಫೀಸರ್ಸ್, IPS ಆಫೀಸರ್ಸ್. ಪ್ಯಾರಾಮಿಲಿಟರಿ CRPF ಆಗ್ಬೋದು, CISF ಆಗ್ಬೋದು. ಸೊ ಇವೆಲ್ಲದನ್ನು IPS ಆಫೀಸರ್ಸ್ ಹೆಡ್ ಮಾಡ್ತಾರೆ. ಬಹಳಷ್ಟು ಜನ ಅದು ಮಿಲಿಟರಿ ಅಂತ ಅನ್ಕೊಂತಾರೆ. ಇಟ್ ಈಸ್ ನಾಟ್ ಮಿಲಿಟರಿ, ಇಟ್ ಈಸ್ ಪ್ಯಾರಾಮಿಲಿಟರಿ, which is also called as CAPF, ಸೆಂಟ್ರಲ್ ಆರ್ಮ್ಡ್ ರಿಸರ್ವ್ಡ್ ಪೊಲೀಸ್. ಸೊ ಅವರು ಪೊಲೀಸ್ ಅಧಿಕಾರಿಗಳೇ ಆಗಿರ್ತದೆ. ಈಗ ನೀವು ನಕ್ಸಲ್ಸ್ ಜೊತೆ ಫೈಟ್ ಮಾಡ್ತಿರೋದು ಛತ್ತೀಸ್ಗಢ ಆಗ್ಬೋದು, ಜಾರ್ಖಂಡ್ ಆಗ್ಬೋದು, ಇಲ್ಲೆಲ್ಲ ಆರ್ಮಿ ಎಲ್ಲ ಇರೋದು, ಇಲ್ಲಿ ಪೊಲೀಸ್ ಇರುತ್ತೆ. ಸೊ ಅದು ಕೂಡ ನಾವು ಪೊಲೀಸ್ ಆಫೀಸರ್ಸ್ ಸೀನಿಯರ್ ರೋಲ್ ಅಲ್ಲಿ ಕೂಡ ಕೆಲಸ ಮಾಡ್ತಾರೆ. ಅಪಾರ್ಟ್ ಫ್ರಮ್ ದಟ್
ಇಂಟೆಲಿಜೆನ್ಸ್ ಬ್ಯೂರೋ ಆಗ್ಬೋದು, ಈಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತ ಇದೆ, ತಾವೆಲ್ಲ ಬಹಳ ನೋಡ್ತಿರ್ತೀರಿ. ಯು ಮಸ್ಟ್ ಬಿ ರೀಡಿಂಗ್ ಇನ್ ದ ನ್ಯೂಸ್ ಪೇಪರ್ಸ್ ಅಬೌಟ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. In enforcement directorate also senior police officers will be leading the organization. So apart from that, National Narcotics Control Bureau NCB adu kuda ee madhye tavella bada news alli noಡ್ತಿರಬಹುದು narcotics ಬಗ್ಗೆ. So that is also like senior positions in Narcotics Control Bureau is also occupied by IPS officers and other services also, not just IPS officers. ಅದು ಕೂಡ ಹೇಳಬಲ್ಲೆ. ಸೊ ತಾವೆಲ್ಲ ಗೊತ್ತಿರಬಹುದು, ತಮಗೆಲ್ಲ ಗೊತ್ತಿರಬಹುದು, ಈಗ ಪ್ರೆಸೆಂಟ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಶ್ರೀ ಅಜಿತ್ ದೋವಲ್, he has been an IPS officer, he had been an IPS officer. ಹಾಗೆ ಮೇಡಮ್ ಕಿರಣ್ ಬೇಡಿ ಲೆಫ್ಟಿನೆಂಟ್ ಗವರ್ನರ್ ಪುಡುಚೇರಿ ಇದ್ದಾರೆ, ಅವರು ಕೂಡ. ಈ ರೀತಿ ಬಹಳಷ್ಟು ಆಪರ್ಚುನಿಟೀಸ್ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಸೇರೋದ್ರಿಂದ. ಮತ್ತು ಡೇ ಇನ್ ಅಂಡ್ ಡೇ ಔಟ್ ಯು ವಿಲ್ ಬಿ ಸ್ಯಾಟಿಸ್ಫೈಡ್. ಲೈಕ್ ಈಗ CEO ಸಾಹೇಬ್ರು ಹೇಳಿದಾಗೆ, ಸೊ ನಮಗೆ ಒಂದು ಖುಷಿ ಸಿಗತ್ತೆ, ಯಾರಿಗೋ ಒಂದು ಸಹಾಯ ಮಾಡದೆ, ಒಂದು ಹೆಲ್ತ್, ಒಂದು ಮಹಿಳೆಗೆ ಒಂದು ಅವ್ರಿಗೆ ಹೆಲ್ತ್ ರಿಲೇಟೆಡ್ ಅಲ್ಲಿ ಏನೋ ಒಂದು ಒಳ್ಳೆ ಕೆಲಸ ಮಾಡಿದೀನಿ, ಆರ್ ಇನ್ ಎಜುಕೇಶನ್ ಫೀಲ್ಡ್ ಐ ಹ್ಯಾವ್ ಡನ್ ಸಮಥಿಂಗ್ ಗುಡ್. ಅದೇ ರೀತಿ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಸೇರೋದ್ರಿಂದ ಯು ಸಿ ಡೈಲಿ ವಿ ಮೀಟ್ ಸೋ ಮೆನಿ ಪೀಪಲ್, ಸೋ ಮೆನಿ ಪೆಟಿಷನರ್ಸ್. ಸರ್ ನನಗೆ ಈ ರೀತಿ ಸಮಸ್ಯೆ ಕೊಡ್ತಾ ಇದೆ, ನನ್ನ ನೈಬರ್ ಇಂದ ತೊಂದರೆ ಕೊಡ್ತಾ ಇದ್ದಾರೆ, ಆದ್ರೆ ಲೋಕಲ್ ಪೊಲೀಸ್ ಮಟ್ಟದಲ್ಲಿ ನನಗೆ ಸಮಸ್ಯೆ ಬಗೆಹರಿತಾ ಇಲ್ಲ. So we immediately take up the phone and you call the local SHO and you instruct him our samasyanna bagehariಸಿ. The next day he comes to your office and says, sir tama, with folded hands he says, sir ತಾವು ಫೋನ್ ಮಾಡಿದ್ದಕ್ಕೆ ನನ್ನ ಸಮಸ್ಯೆ ಬಗೆಹರಿತು. ಸೊ ಇದಕ್ಕಿಂತ ಏನು ಸ್ಯಾಟಿಸ್ಫ್ಯಾಕ್ಷನ್ ಬೇಕಾಗಿಲ್ಲ ಜೀವನದಲ್ಲಿ, ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಇದು. ಸೊ ಯುವರ್ ಸ್ಯಾಲರಿ ಮೇ ಬಿ ಇನ್ ಲ್ಯಾಕ್ಸ್, ಇನ್ ಕ್ರೋರ್ಸ್, ಇನ್ ಕಾರ್ಪೊರೇಟ್ ಫೀಲ್ಡ್. ನಾನು ಕೂಡ ಹೇಳ್ಬೇಕಂತಂದ್ರೆ I have done engineering ನಂತರ I worked in a software company for a year. Cisco Systems ಅಂತ ಬಹಳ ಒಳ್ಳೆ ಕಂಪನಿ, ರೆಪ್ಯೂಟೆಡ್ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಒಳ್ಳೆ ಸ್ಯಾಲರಿಯಿಂದ ಸೊ ನಾನು ವರ್ಕ್ ಮಾಡ್ತಾ ಇದ್ದು. ಸ್ಟಿಲ್ ನನಗೆ ಇದೊಂದು ಏನು ಈಗೇನು ಖುಷಿ ಸಿಗ್ತಾ ಇದೆ, ಒಂದು ಸಮಾಧಾನ ಸಿಗ್ತಾ ಇದೆ. ನಾನು ಕೆಲವರಿಗೆ ಹೆಲ್ಪ್ ಮಾಡಿದಾಗ ವಾಟ್ ಹ್ಯಾಪಿನೆಸ್ ಆರ್ ಸ್ಯಾಟಿಸ್ಫ್ಯಾಕ್ಷನ್ I get, I was not getting it there in a corporate company. ಸೊ ಆದ್ದರಿಂದ ನಾನು ಆ ಜಾಬ್ ಅನ್ನ ರಿಸೈನ್ ಮಾಡಿ ನಂತರ ನಾನು ಪ್ರಯತ್ನ ಪಟ್ಟು ಸಿವಿಲ್ ಸರ್ವಿಸಸ್ ಕ್ಲಿಯರ್ ಮಾಡಿ ಬಂದಿರ್ತೇನೆ. ಸೊ ನಾನು ಕೂಡ ಫಸ್ಟ್ ಅಟೆಂಪ್ಟ್ ಅಲ್ಲಿ ಐ ಡಿಡ್ ನಾಟ್ ಕ್ಲಿಯರ್ ದ ಎಕ್ಸಾಮಿನೇಷನ್. ಐ ಟುಕ್ four attempts to get selected to IPS. ಸೊ ಇದು ಕೂಡ ನಾನು ನಿಮಗೆ ಹೇಳಬೇಕಂದ್ರೆ ಇಟ್ ತಮಗೆಲ್ಲ ಒಂದು ವರ್ಷ ಆಗ್ಲಿಲ್ಲ, ದೆನ್ ಇಮಿಡಿಯೇಟ್ಲಿ ಯು ಮೇ ಸ್ಟಾರ್ಟ್ ಫೀಲಿಂಗ್ ಓಕೆ ಯಾಕೆ ಸೆಲೆಕ್ಟ್ ಆಗ್ಲಿಲ್ಲ, ಸೊ ಯು ಮಸ್ಟ್ ಗೋ ಬ್ಯಾಕ್ ಟು ಯುವರ್ ಪ್ರೀವಿಯಸ್ ಜಾಬ್. ಸೊ ಅಲ್ಲಿ ಯು ಆರ್ ಗೆಟಿಂಗ್ ವೆರಿ ಗುಡ್ ಸ್ಯಾಲರಿ. ಸೊ ಅದನ್ನೆಲ್ಲ ಬಿಟ್ಟು ಸೊ ಯು ರೋಟ್ ದಿಸ್ ಎಕ್ಸಾಮ್ ಅಂಡ್ ಯು ಫೇಲ್ಡ್, ದೆನ್ ಯು ವಿಲ್ ಗೆಟ್ ಇನ್ ಟು ದಟ್ ಡೈಲಮಾ, ಶುಡ್ ಐ ಗೋ ಬ್ಯಾಕ್ ಟು ದ ಸಾಫ್ಟ್ವೇರ್ ಫೀಲ್ಡ್ ಆರ್ ನಾಟ್ ಅಂತ. ಸೊ ಈ ರೀತಿ ಬಹಳ ಏನೊಂದು ನಮ್ಮ ಮೋಟಿವೇಶನ್ ಇರಬೇಕು, ನಾನು ಮಾಡಲೇಬೇಕು ಅನ್ನೋ ಒಂದು ಅರ್ಜ್ ಇರಬೇಕು. ಸೊ ಜ್ಞಾನೇಂದ್ರ ಕುಮಾರ್ ಅವರು ಹೇಳಿದಾಗೆ ನಾನು ಮಾಡಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೂಡ ತಮ್ಮಲ್ಲಿ ಇರಬೇಕು. ಸೊ ನನ್ನ ಒಂದು ಪಾಸ್ಟ್ ಅನ್ನು ನೋಡಿದ್ರೆ ಐ ಹ್ಯಾಡ್ ಬೀನ್ ವೆರಿ ಗುಡ್ ಇನ್ ಅಕಾಡೆಮಿಕ್ಸ್. ಸೊ ಬಟ್ ಫಸ್ಟ್ ಟೈಮ್ ಐ ಫೇಸ್ಡ್ ಫೇಲ್ಯೂರ್ ಇನ್ ಸಿವಿಲ್ ಸರ್ವಿಸಸ್. ಟಿಲ್ ದೆನ್ ಐ ಹ್ಯಾಡ್ ಡನ್ ವೆರಿ ಗುಡ್ ಇನ್ ಅಕಾಡೆಮಿಕ್ಸ್. ಸೊ ಮೊದಲನೇ ಬಾರಿಗೆ ಯು ವಿಲ್ ಫೇಸ್ ಫೇಲ್ಯೂರ್. ಆದರೂ ಕೂಡ ಸೊ ದ ಫೇಲ್ಯೂರ್ಸ್ ವಿಲ್ ಟೀಚ್ ಯು ಎ ಲಾಟ್. ಬಹಳಷ್ಟು ಫೇಲ್ಯೂರ್ಸ್ ಟೀಚ್ ಮಾಡುತ್ತೆ ನಿಮಗೆ. ಸೊ ನಾನು ನಿಮಗೆ ಹೇಳಬೇಕಂದ್ರೆ ಈಗ ತಾವೆಲ್ಲ ಡಿಗ್ರಿಯಲ್ಲಿ ಇರ್ತಕ್ಕಂಥವ್ರು ಇದ್ರಿ, ಆರ್ ಸಂಬಡಿ ಹೂ ಹ್ಯಾಸ್ ಜಸ್ಟ್ ಕಂಪ್ಲೀಟೆಡ್ ಡಿಗ್ರಿ ಅಂತ ಇರೋರು ಇರಬಹುದು, ಅಥವಾ ಸಂಬಡಿ ಹೂ ಇಸ್ ಇನ್ PUC ಇರಬಹುದು. ತಾವೆಲ್ಲರಿಗೂ ನಾನೊಂದು ಹೇಳೋದಂದ್ರೆ, ಸೊ ನಾನು ಇಲ್ಲಿ ಬೀದರ್ ಅಲ್ಲಿ ಇದ್ದೀನಿ, ಕ್ಯಾನ್ ಐ ಡೂ ಇಟ್, ಈಸ್ ಇಟ್ ಪಾಸಿಬಲ್? ನಮ್ಮ ಫಾದರ್ ಒಬ್ಬ ಸಾಮಾನ್ಯ ಗವರ್ಮೆಂಟ್ ಎಂಪ್ಲಾಯಿ ಇದ್ದಾರೆ, ಆರ್ ಈಸ್ ಅ ಫಾರ್ಮರ್, ಕ್ಯಾನ್ ಐ ಡೂ ಇಟ್? ಸೊ ಯು ಆಲ್ ಕ್ಯಾನ್, ಬಿಕಾಸ್ ಆಲ್ ಆಫ್ ಅಸ್ ಹೂ ಆರ್ ಸಿಟ್ಟಿಂಗ್ ಹಿಯರ್ ಆರ್ ಫ್ರಮ್ ಸಚ್ ಅ ಬ್ಯಾಕ್ ಗ್ರೌಂಡ್. ಸೊ ಎಲ್ಲರೂ ಕೂಡ ಒಂದು ಹಂಬಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರತಕ್ಕಂಥವ್ರು. ಅಂಡ್ ಐ ಕ್ಯಾನ್ ಓಪನ್ಲಿ ಸೇ ದಟ್ ಪೀಪಲ್ ಫ್ರಮ್ ಹಂಬಲ್ ಬ್ಯಾಕ್ ಗ್ರೌಂಡ್ ಹ್ಯಾವ್ ಮೋರ್ ಅರ್ಜ್. ಬಹಳಷ್ಟು ಅವರಿಗೆ ಒಂದು ಮಾಡಬೇಕು ಅಂತ ಒಂದು ಅರ್ಜಿ ಇರುತ್ತೆ ಅವ್ರಿಗೆ, ನಾನು ಮಾಡಲೇಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಆಕಾಂಕ್ಷೆ ಇರೋದು ಹೆಚ್ಚಿಗೆ
ಬ್ಯಾಕ್ಗ್ರೌಂಡ್ ಒಂಥರ ಹಂಬಲ್ ಬ್ಯಾಕ್ಗ್ರೌಂಡ್ ಇಂದ ಬಂದಿರ್ತಕ್ಕಂಥವ್ರು. ನನ್ನ ಬಗ್ಗೆ ಹೇಳ್ಬೇಕಂದ್ರೆ ಮೈ ಫಾದರ್ ವಾಸ್ ಎ ವಿಲೇಜ್ ಅಕೌಂಟೆಂಟ್. ನಮ್ಮ ಫಾದರ್ ಒಂದು ವಿಲೇಜ್ ಅಕೌಂಟೆಂಟ್ ಆಗೇ ಇದ್ರು. ಸೊ ಕ್ಯಾನ್ ಐ ಡ್ರೀಮ್ ಆಫ್ ಬಿಕಮಿಂಗ್ ಅನ್ IAS or IPS ಆಫೀಸರ್ ಬೀಯಿಂಗ್ ಎ ಸನ್ ಆಫ್ ಎ ವಿಲೇಜ್ ಅಕೌಂಟೆಂಟ್? ಸೊ I always had only one thing on my side, that was my confidence. ಇಲ್ಲ ನಾನು ಮಾಡಬಲ್ಲೆ, ನನ್ನ ಕೈಯಲ್ಲಿ ಆಗುತ್ತೆ. If I work hard, if I ಒಂದ್ಸಲಿ ಫೇಲ್ ಆದೆ, no problem. So I might have done something wrong. So you look into what mistakes you have committed in the previous attempt. So next attempt ಅಲ್ಲಿ you have to undo those mistakes. ಮತ್ತೆ ಇನ್ನೊಂದ್ಸಲಿ ಇನ್ನೊಂದು ಮಿಸ್ಟೇಕ್ಸ್ ಹೊಸದಾಗಿ ಮಾಡಬಹುದು. It is not that civil services exam ಅಲ್ಲಿ ಇಟ್ಸ್ ಅನ್ ಆಲ್ ಇಂಡಿಯಾ ಎಕ್ಸಾಮಿನೇಷನ್. ಫಸ್ಟ್ ಟೈಮ್ ಆಲ್ ಮಟ್ಟದಲ್ಲಿ ನಾವು ಕಂಪೀಟ್ ಮಾಡ್ತಾ ಇರ್ತೀವಿ. ಮಿಸ್ಟೇಕ್ಸ್ ಮಾಡೋ ಸಾಧ್ಯತೆ ಬಹಳಷ್ಟು ಇರ್ತದೆ. ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಸಮಟೈಮ್ಸ್ ಯು ಮೇ ನಾಟ್ ಹ್ಯಾವ್ ದ ರೈಟ್ ಪರ್ಸನ್ಸ್ ಟು ಗೈಡ್ ಯು ಆಲ್ಸೋ. ಸ್ಟಿಲ್ ಓನ್ಲಿ ಥಿಂಗ್ ಯು ಹ್ಯಾವ್ ಟು ಹ್ಯಾವ್ ವಿತ್ ಯು ಇಸ್ ಕಾನ್ಫಿಡೆನ್ಸ್. ನನ್ನ ಕೈಯಲ್ಲಿ ಮಾಡ್ಲಿಕ್ಕೆ ಆಗುತ್ತಾ ಇಲ್ವಾ? ವಿತ್ ಇಫ್ ಯು ಹ್ಯಾವ್ ದ ಕಾನ್ಫಿಡೆನ್ಸ್ ಅಂಡ್ ಯು ಡೂ ದ ಸ್ಮಾರ್ಟ್ ಹಾರ್ಡ್ ವರ್ಕ್, ಯು ವಿಲ್ ಡೆಫಿನೆಟ್ಲಿ ಸಕ್ಸೀಡ್. ನಿಮ್ಮ ಒಂದು ಎಜುಕೇಶನ್ ಬ್ಯಾಕ್ಗ್ರೌಂಡ್, ಯು ಸೇ ಇನ್ 10th or 12th, ಇಫ್ ಯುವರ್ ಮಾರ್ಕ್ಸ್ ಆರ್ ವೆರಿ ಲೆಸ್ ಆಲ್ಸೋ, ಇಟ್ ಡಸಂಟ್ ಮ್ಯಾಟರ್. ಸಾಕಷ್ಟು ಜನ ಕಡಿಮೆ ಮಾರ್ಕ್ಸ್ ತಗೊಂಡಿದ್ದವರು 10th and 12th ಅಲ್ಲಿ ದೇ ಹ್ಯಾವ್ ಸಕ್ಸೀಡೆಡ್, ದೇ ಹ್ಯಾವ್ ಕ್ಲಿಯರ್ಡ್, ದೇ ಹ್ಯಾವ್ ಗಾಟ್ ಬೆಸ್ಟ್ ರ್ಯಾಂಕ್ಸ್. ಲೈಕ್ ವಿತಿನ್ 100 ಕೂಡ ರ್ಯಾಂಕ್ಸ್ ತೆಗೆದಿರ್ತಕ್ಕಂಥವ್ರು ಅಂಡ್ 10th and 12th ಅಲ್ಲಿ ಲೆಸ್ ದನ್ 50%, ಲೆಸ್ ದನ್ 60% ತೆಗೆದಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಕೂಡ ಬಹಳಷ್ಟು ಜನ ಇದ್ದಾರೆ. ದೇರ್ ಆರ್ ಲಾಟ್ ಆಫ್ ಎಕ್ಸಾಂಪಲ್ಸ್ ಲೈಕ್ ದಟ್. ಸೊ I just want to say one thing at the end and conclude. So ತಾವೆಲ್ಲರೂ ಇದರಲ್ಲಿ ಯಾರು ಇವತ್ತು ಈ ಒಂದು ಕಾರ್ಯಾಗಾರ ಮುಗಿದ ನಂತರ ಹೋದಾಗ ಯು ಶುಡ್ ನಾಟ್ ಗೋ ಔಟ್ ವಿತ್ ಎ ಡೌಟ್, ದಟ್ ಸೆಲ್ಫ್ ಡೌಟ್ ಇದ್ದೀರಾ. ಸೊ ಕ್ಯಾನ್ ಐ ಡೂ ಇಟ್ ಆರ್ ನಾಟ್? ನನ್ನ ಕೈಯಲ್ಲಿ ಆಗತ್ತಾ ಇಲ್ಲ, ಏನೋ ಸುಮ್ಮನೆ ಬಂದೆ ಕೂತೆ, ನಮ್ಗೆಲ್ಲ ಆಗಲ್ಲ ಬಿಡಪ್ಪ, IPS ಆಗಲ್ಲ, IAS ಆಗಲ್ಲ, ಅಥವಾ ಇನ್ಯಾವುದು IRS ಆಗಲ್ಲ ಅನ್ನೋದು ಬೇಡ. ಈವನ್ ಇಫ್ ಯು ಕೆನಾಟ್ ಸಕ್ಸೀಡ್ ಇನ್ ಆಲ್ ಇಂಡಿಯಾ ಲೆವೆಲ್, UPSC ಅಲ್ಲಿ ಸಕ್ಸೀಡ್ ಆಗಿಲ್ಲ ಅಂದ್ರೆ ಸ್ಟೇಟ್ ಲೆವೆಲ್ ಅಲ್ಲಿ KPSC ಇದೆ. ದಟ್ ಈಸ್ ಆಲ್ಸೋ ವೆರಿ ಗುಡ್. ಅಲ್ಲಿ ಸಾಕಷ್ಟು ಒಳ್ಳೆ ಪೋಸ್ಟ್ಗಳಿದೆ. ಅಸಿಸ್ಟೆಂಟ್ ಕಮಿಷನರ್ ಆಗ್ಬೋದು, ತಹಸೀಲ್ದಾರ್ ಆಗ್ಬೋದು, DYSP ಆಗ್ಬೋದು. ಇನ್ಫ್ಯಾಕ್ಟ್ ಅವ್ರು ಇನ್ನೂ ಫೀಲ್ಡ್ ಲೆವೆಲ್ ಆಫೀಸರ್ಸ್ ಇರ್ತಾರೆ. ಒಬ್ಬ ತಹಸೀಲ್ದಾರು ಅಥವಾ ಒಬ್ಬರು DYSP ಆರ್ ಈವನ್ PSI ಆದ್ರೂ ಕೂಡ ಸ್ಟೇಷನ್ ಮಟ್ಟದಲ್ಲಿ ಪಬ್ಲಿಕ್ ಗೆ ಫಸ್ಟ್ ಕಾಂಟ್ಯಾಕ್ಟ್ ಇರ್ತಕ್ಕಂಥವ್ರು ಅವರು. So they will have more opportunity to help the people, and they will have more opportunity to be satisfied. Okay, ನಾನು ಇವತ್ತು ಇಷ್ಟು ಜನರಿಗೆ ಸಹಾಯ ಮಾಡಿದ್ದೀನಿ, ಇವತ್ತು ರಾತ್ರಿ ನಾನು ನೆಮ್ಮದಿಯಾಗಿ ಮಲ್ಕೋಬಹುದು. ಸೊ ವಿತ್ ದಟ್ ತಾವೆಲ್ಲರೂ ವಿಜಯ ಮಾಂತೇಶ್ವರು ಕೂಡ ಇದೇ ನಮ್ಮ ವೆಟರ್ನರಿ ಯೂನಿವರ್ಸಿಟಿಯಲ್ಲಿ ಓದಿದೆ ಮತ್ತು ಈ ಥರ ಸಾಕಷ್ಟು IAS ಮತ್ತು KS ಅಧಿಕಾರಿಗಳು ನಮ್ಮ ಕಾಫ್ಸು ಯೂನಿವರ್ಸಿಟಿಯಿಂದ ಆಯ್ಕೆಯಾಗಿದ್ದಾರೆ. ತಾವೆಲ್ಲರೂ ಇದನ್ನು ಬಹಳ ಒಂದು ಈ ವೇದಿಕೆಯನ್ನು ಬಹಳ ಒಳ್ಳೆಯ ರೀತಿಯಿಂದ ಬಳಸ್ಕೊಳ್ಬೇಕು. ನಮ್ಮ SP ಸಾಹೇಬರು ಹೇಳಿದಾಗೆ ತಾವು ಏನು ಕಲಿತಿರೋ ಬಿಡ್ತಿರೋ ಗೊತ್ತಿಲ್ಲ, ಒಂದು ಆತ್ಮವಿಶ್ವಾಸ ತಮ್ಮಲ್ಲಿ ಎಲ್ಲರಿಗೂ ಬರಬೇಕು. ಈ ಒಂದು ಕಾರ್ಯಕ್ರಮದಿಂದ ತಮಗೆ ಮೂಲತಃವಾಗಿ ಆತ್ಮವಿಶ್ವಾಸ ಬರಬೇಕು. ನಾವು ಖಂಡಿತವಾಗಿ ಎಲ್ಲರೂ ನಾವು ಸಿವಿಲ್ ಸರ್ವಿಸ್ ಎಕ್ಸಾಮನ್ನು ಬರಿತೀವಿ, ಅದರಲ್ಲಿ ಉತ್ತೀರ್ಣರಾಗ್ತೀವಿ ಅನ್ನೋದನ್ನು ತಮಗೆ ಎಲ್ಲರಿಗೂ ಒಂದು ಆತ್ಮವಿಶ್ವಾಸ ಬರಬೇಕು. ಮತ್ತು ಇಷ್ಟೊಂದು ಒಳ್ಳೆಯ ವೇದಿಕೆ ನಿಮಗೆ ಸಿಗಲಿಕ್ಕೆ ಮುಂದೆ ಆಗುತ್ತೋ ಇಲ್ಲೋ ಅನ್ನೋದು ನನಗೆ ಒಂದು ಡೌಟ್. ಯಾಕಂದರೆ ನನ್ನ ಜೀವನದಲ್ಲಿ ಇಂಥ ಒಳ್ಳೆಯ ವೇದಿಕೆ ನನಗೆ ಸಿಕ್ಕಿಲ್ಲ. ನನಗೆ ಇಷ್ಟೊಂದು ಮೋಟಿವೇಶನ್ ಮಾಡೋರು ನಮಗೆ ಸಿಗಲಿಲ್ಲ. ಯಾಕಂದರೆ ತಮ್ಮೆಲ್ಲರಿಗೂ ನಾನು ಈ ವೇದಿಕೆ ಮೇಲೆ ಕುಂತಿರೋಂಥ ನಮ್ಮ ಜಿಲ್ಲಾಧಿಕಾರಿಗಳ ಒಂದು ಚಪ್ಪಾಳೆ ಮುಖಾಂತರ ಅವ್ರಿಗೆ ವಂದನೆಗಳನ್ನು ಸಲ್ಲಿಸಬೇಕು. ಯಾವುದೇ ಒಂದು ಪರೀಕ್ಷೆ ಬರೀಬೇಕಾದ್ರೆ ಅದೊಂದು ಹಲವಾರು ವಿಧಾನಗಳಿರುತ್ತೆ, ಅದಕ್ಕೆ ಅದೊಂದು ಸಿಲೆಬಸ್ ಇರ್ತದೆ. ತಾವು ಅದರ ಪ್ರಕಾರ ವಿದ್ಯಾಭ್ಯಾಸ ಮಾಡಬೇಕು. ಸಿಲೆಬಸ್ಸು ಮತ್ತು ಇನ್ನಿತರ ವಿಷಯಗಳ ಬಗ್ಗೆ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ನೇತೃತ್ವದಲ್ಲಿ ಬಹಳಷ್ಟು ಜನ ಇವತ್ತು ಸ್ಪೀಕರ್ಗಳು ಮಾತನಾಡಲಿದ್ದಾರೆ. ಎಲ್ಲರಿಗೂ ಒಂದೊಂದು ವಿಧಾನ ಇರುತ್ತೆ ಓದೋದು. ಕೆಲವೊಬ್ಬರಿಗೆ ಗ್ರೂಪ್ ಸ್ಟಡೀಸ್ ಅಂದರೆ ಭಾಳ ಇಷ್ಟ, ಕೆಲವೊಬ್ಬರಿಗೆ ಇಂಡಿವಿಜುವಲ್ ಸ್ಟಡೀಸ್ ಅಂದರೆ ಭಾಳ ಇಷ್ಟ. ಅದನ್ನು ನೀವು ಯಾವ ಥರ ಓದ್ತೀರಿ ಅನ್ನೋದು ನಿಮ್ಮ ಹಂತದಲ್ಲೇ, ಅಂದರೆ ನಿಮ್ಮಲ್ಲಿರುವ ನೀವೇ ಅದನ್ನು ಡಿಸೈಡ್ ಮಾಡಬೇಕು. ನಾನು ಅಡಾಪ್ಟ್ ಮಾಡ್ಕೊಂಡಿರೋದು ಗ್ರೂಪ್ ಸ್ಟಡೀಸ್. ನಾನೇನು ಹೇಳಿದ್ನಲ್ಲ, ನಾನು ಅಡಿಷನಲ್ SP ಮತ್ತು ಇನ್ನೊಬ್ಬರು CC AC ಇದ್ದರು.
CCI ಈಶ್ವರ್ ಉಳ್ಳಾಗಡ್ಡಿ ಅನ್ನೋರು, ಒಬ್ಬರು DC ಕಮರ್ಷಿಯಲ್ ಟ್ಯಾಕ್ಸ್ ರಮೇಶ್ ಜಿ ಅವ್ರಿಗೆ ಅಂತಿದ್ದಾರೆ. ನಾವು ಒಂದು 5-6 ಜನ ಇದ್ವಿ. ನಾವು ಏನು ಈ ಸಿಲೆಬಸನ್ನು ಡಿವೈಡ್ ಮಾಡಿ ನಾವು ಕೋಚಿಂಗ್ ಕ್ಲಾಸಸನ್ನು ನಾನು ಹೈದರಾಬಾದಿಂದ ಕೋಚಿಂಗ್ ಕ್ಲಾಸ್ ಮುಗಿಸ್ಕೊಂಡು ಬಂದೆ, ಅವರೆಲ್ಲ ಡೆಲ್ಲಿಯಿಂದ ಕೋಚಿಂಗ್ ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ನಾವು ಒಂದು ಪ್ಲೇಸಲ್ಲಿ ಧಾರವಾಡದಲ್ಲಿ ಸೇರಿದ್ವಿ. ಸೇರಿ ನಮ್ಮಲ್ಲಿರೋ ಏನು ಸಿಲೆಬಸ್ ಇದೆ ಟಾಪಿಕ್ ವೈಸು ನಾವು ಅದನ್ನು ಚರ್ಚೆ ಮಾಡ್ತಾ ಇದ್ವಿ. ಈ ಚರ್ಚೆ ಮಾಡೋದ್ರಿಂದ ನಮ್ಗೆ ನೆಕ್ಸ್ಟು ಆ ಚರ್ಚೆ ಮಾಡಿದಂಥ ಸಬ್ಜೆಕ್ಟು ಓದುವಾಗ ಬಹಳ ಈಸಿ ಆಗ್ತಾ ಇತ್ತು. ಸೊ ಈ ಥರ ನೀವು ಈ ಗ್ರೂಪ್ ಸ್ಟಡೀಸನ್ನು ನೀವು ಅಡಾಪ್ಟ್ ಮಾಡ್ಕೋಬೇಕು ಒಂದು. ಮತ್ತು ಸಿವಿಲ್ ಸರ್ವಿಸ್ ಅಂದರೆ ಭಾಳಷ್ಟು ಓದೋದಿರ್ತದೆ, ಹೀಗಾಗಿ ಫಾಸ್ಟ್ ರೀಡಿಂಗ್ ಮತ್ತು ಬೇಗ ಅರ್ಥ ಮಾಡ್ಕೊಳ್ಳೋ ಅನ್ನೋ ಒಂದು ಪದ್ಧತಿ ತಮ್ಮಲ್ಲಿ ತಾವು ರೂಢಿಸ್ಕೊಳ್ಬೇಕು. ಯಾವುದೇ ಒಂದು ಮಟೀರಿಯಲ್ ಕೊಟ್ಟರೆ ತಾವು ಬೇಗ ಅದನ್ನು ಓದಿ ಬೇಗ ಅರ್ಥ ಮಾಡ್ಕೊಳ್ಳುವಂಥ ಒಂದು ಸಾಮರ್ಥ್ಯ ಇರಬೇಕು. ಅಂದರೆ ಕಾನ್ಸಂಟ್ರೇಟೆಡ್ ರೀಡಿಂಗ್ ಅಂತ ಹೇಳ್ತೀವಿ. ಅದು ಓದುವಾಗ ನಾವು ಸುಮ್ಮನೆ ಓದೋದು 10 ತಾಸು ಓದಿದೆ, 15 ತಾಸು ಓದಿದೆ, 18 ತಾಸು ಓದಿದೆ ಅಂತ ಹೇಳ್ತಾ ಇರ್ತಾರೆ. ಯಾವ ಟೈಮಲ್ಲಿ ಓದಬೇಕು ಮತ್ತು ಎಷ್ಟನ್ನು ಓದಬೇಕು, ಏನು ಓದಬೇಕು ಏನು ಓದಬಾರ್ದು ಅನ್ನೋದು ಬಹಳ ಮುಖ್ಯ. ಇದರಲ್ಲಿ ನಾವು ಟೈಮನ್ನು ಬಹಳ ಕರೆಕ್ಟಾಗಿ ಬಳಸ್ಕೊಳ್ಬೇಕು. ಕೆಲವೊಬ್ರು ಏನಿತ್ತು ರಾತ್ರಿ ಎಲ್ಲ ಓದ್ತಾರೆ, ಹಗಲತ್ತು ಮಲಗ್ತಾರೆ. ಅದೇ ರೂಢಿ ಹಾಕೊಂಡು ಎಕ್ಸಾಮ್ ಹೋಗಿರ್ತೀರಿ ನೀವು. ಎಕ್ಸಾಮ್ ಯಾವಾಗಿರ್ತಾವ ನಿಮ್ಮದು? ಬೆಳಿಗ್ಗೆ ಇರ್ತಾವೆ ಎಕ್ಸಾಮ್ಸ್. ರಾತ್ರಿ ಎಲ್ಲ ಓದಿ ಬೆಳಿಗ್ಗೆ ಬರೆಯೋಕ್ಕಾಗಲ್ಲ. ಅದೆಲ್ಲ ಪ್ರೆಷರ್ ಹ್ಯಾಂಡಲ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನೀವು ನಿಮ್ಮ ಇದರಲ್ಲಿ ಬಳಸ್ಕೊಳ್ಬೇಕು. ಸೊ ಈಗ ಸಾಕಷ್ಟು ಸ್ಪೀಕರ್ಸ್ ಬಂದಿದ್ದಾರೆ, ಅವರು ಕೂಡ ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ನಾನು ಬೀದರಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೇನೆ. ಬೀದರ್ ನನಗೆ ಬಹಳಷ್ಟು ಅವಕಾಶಗಳನ್ನು ಕೊಟ್ಟಿದೆ. ಅದೇ ಒಂದು ಹಿನ್ನೆಲೆಯಲ್ಲಿ ನಾನು ತಮ್ಮೆಲ್ಲರಿಗೂ ಬೇಡ್ಕೊಳ್ಳೋದಿಷ್ಟೇ, ಬೀದರ್ ಈ ಒಂದು ವೇದಿಕೆಯನ್ನು ತಾವು ದಯವಿಟ್ಟು ಬಳಸ್ಕೊಡ್ರಿ. ಇಲ್ಲಿರುವಂಥ ಎಲ್ಲ ಪ್ರತಿಭಾವಂತರ ಎಲ್ಲ ಅವರ ಅನುಭವಗಳನ್ನು ತಾವು ಕೇಳ್ರಿ. ತಮಗೆ ಯಾವುದೇ ಥರದ ಸಹಕಾರ ಇರಲಿ, ಜಿಲ್ಲಾಡಳಿತದಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿದ್ದಾರೆ, ಪೊಲೀಸ್ ವರಿಷ್ಠಾಧಿಕಾರಿಗಳಿದ್ದಾರೆ, ನಮ್ಮ CO ಇದ್ದಾರೆ. ಈಗ ಸರ್ಕಾರ ಕೂಡ ಸಾಕಷ್ಟು ನಿಮಗೆ ಆರ್ಥಿಕವಾದಂಥ ಸಹಕಾರನೂ ಕೊಡ್ತಾ ಇದೆ. ಇದಕ್ಕೆ ನಮ್ಗೆ ಬಡತನ ಇದೆ, ನಮ್ಗೆ ಓದೋಕ್ಕಾಗಲ್ಲ ಅನ್ನೋದು ಬಡತನ ಯಾರಿಗೂ ಅಡ್ಡಿ ಆಗಬಾರ್ದು ಓದಲಿಕ್ಕೆ. ಯಾಕಂದರೆ ಸರ್ಕಾರ ಸಾಕಷ್ಟು ಸಹಕಾರ ಮಾಡ್ತಾ ಇದೆ. ಬ್ಯಾಂಕ್ ಲೋನ್ ಕೊಡ್ತಾ ಇದೆ, ಮತ್ತು ನಮ್ಮ ಸೋಷಿಯಲ್ ವೆಲ್ಫೇರ್ ಮತ್ತು ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಇಲಾಖೆ, ಸಾಕಷ್ಟು ಇಲಾಖೆಗಳಿಂದ ತಮಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಸಾಕಷ್ಟು ಲೋನ್ಗಳ ಪ್ರೋತ್ಸಾಹ ಧನ ಕೂಡ ತಮಗೆ ಸಿಗ್ತದೆ. ಅದನ್ನೆಲ್ಲರೂ ತಾವು ಸದುಪಯೋಗ ಪಡಿಸ್ಕೊಳ್ಬೇಕು. ಮತ್ತು ಈ ವೇದಿಕೆಯನ್ನು ಮತ್ತೊಮ್ಮೆ ತಾವು ಎಲ್ಲ ಅನುಭವಿಸ್ತರು ಮತ್ತು ಎಲ್ಲ ನಮ್ಮ ಈ ಅಧಿಕಾರಿಗಳ ಒಂದು ಅನುಭವವನ್ನು ತಾವು ಬಳಸ್ಕೊಳ್ಬೇಕಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ನನ್ನ ಅನುಭವಗಳನ್ನು ಹಂಚಿಕೊಳ್ಳಲಿಕ್ಕೆ ಅನುವು ಮಾಡಿಕೊಟ್ಟಂಥ ಮನೆ ಜಿಲ್ಲಾಧಿಕಾರಿ ಮತ್ತು ಎಲ್ಲ ಅಧಿಕಾರಿಗಳಿಗೆ ವಂದನೆಗಳನ್ನು ಸಲ್ಲಿಸಿ ತಮ್ಮೆಲ್ಲರಿಗೂ. Paper. So this aptitude paper is almost similar to that only, and you'll have 2 hours and then 200 marks. But paper 1 ಅಲ್ಲಿ ನಿಮಗೆ 100 questions ಇರುತ್ತೆ and it will be for 200 marks. And paper 2 ಅಲ್ಲಿ 80 questions ಮಾತ್ರ ಇರುತ್ತೆ and still you'll have 2 hours. Second paper ಬಂದ್ಬಿಟ್ಟು it's just a qualifying paper. ಸೊ ಅದರಲ್ಲಿ ನೀವೇನು ಒಳ್ಳೆ ಸ್ಕೋರ್ ಓನ್ಲಿ ದೆನ್ ದೆಲ್ ಕರೆಕ್ಟ್ ದ ಫಸ್ಟ್ ಪೇಪರ್. ಸೊ ಫಸ್ಟ್ ಪೇಪರಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಬೇಕು, ಯಾಕಂದರೆ ದ್ಯಾಟ್ ವಿಲ್ ಬಿ ಲೈಕ್ ಗೆಟ್ ಯು ಇನ್ಸೈಡ್ ದ ಸರ್ವಿಸ್ ಆರ್ ಔಟ್ಸೈಡ್ ದ ಸರ್ವಿಸ್. ಸೊ ಇದರಲ್ಲಿ ಕಟ್ ಆಫ್ ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ಪೇಪರ್ 1 ಅಲ್ಲಿ ಇಫ್ ಯು ಗೆಟ್ ಗುಡ್ ಮಾರ್ಕ್ಸ್ ದ ಕಟ್ ಆಫ್ ಡಿಫರ್ಸ್ ಫ್ರಮ್ ಕ್ಯಾಟಗರಿ ಟು ಕ್ಯಾಟಗರಿ. ಸೊ ಜನರಲ್ಗೆ ಒಂದು ಕಟ್ ಆಫ್ ಇರುತ್ತೆ, OBCಗೆ ಒಂದು ಕಟ್ ಆಫ್ ಇರುತ್ತೆ, SC STಗೆ ಒಂದು ಕಟ್ ಆಫ್ ಇರುತ್ತೆ. ಆ್ಯಂಡ್ ರೀಸೆಂಟ್ಲಿ ಆಗಿ